ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ವಿನೇಶ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ಇವತ್ತು ಸಂಡೇ. ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡ್ಬಿಟ್ಟು ಏನು ವಿಡಿಯೋ ಅಂತ ಅಂದ್ಬಿಟ್ಟು. ಸೂಪರ್ ಕಂಫರ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಮದರ್ಗೆ ಅಥವಾ ಫ್ಯಾಮಿಲಿಯಲ್ಲಿ ಯಾವ ಲೇಡೀಸ್ ಏನಿರ್ತಾರೆ ಅವರಿಗೆ ಎವ್ರಿ ಡೇ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಲೇಬೇಕು. ಅದರಲ್ಲೂ ವೀಕ್ ಡೇಸ್ಗೆ ಮಕ್ಕಳಿಗೆ ಅಥವಾ ಅವ್ರು ವರ್ಕಿಂಗ್ ಆಗಿದ್ದರೆ ಅವರಿಗೂ ಮಾಡ್ಕೋಬೇಕು. ಆ್ಯಂಡ್ ಹಸ್ಬೆಂಡು ಅಥವಾ ಅವ್ರ ಮಗ ಯಾರಿಗಾದರೂ ಅಷ್ಟೇ ಬ್ರೇಕ್ಫಾಸ್ಟ್ ಮಾಡೋದು. ಆ್ಯಂಡ್ ಎವ್ರಿ ಡೇ ಅಥವಾ ವರ್ಕಿಂಗ್ ಅಲ್ಲದೆ ಹೋದರೂ ಮನೇಲಿದ್ದ ಇರೋ ವುಮೆನ್ಸಿಗಾಗಿರ್ಬೋದು, ಏನಂತಂದರೆ ಅಡುಗೆ ಏನು ಮಾಡೋದನ್ನೋ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಒಂದು ಫುಡ್ ಚಾರ್ಟ್ ಅಥವಾ ಮೀಲ್ ಚಾರ್ಟ್, ವೀಕ್ಲಿ ಒಂದು ಮೀಲ್ ಚಾರ್ಟ್ ರೆಡಿ ಇಟ್ಬಿಟ್ರೆ ಇಟ್ ವಿಲ್ ಬಿಕಮ್ ವೆರಿ ಈಸಿ. ತುಂಬ ಸ್ಮೂತಾಗಿ ಹೋಗುತ್ತೆ. ಅದೊಂದು ಟೆನ್ಷನ್ನೇ ಇರೋದಿಲ್ಲ. ನಾಳೆ ಏನು ಮಾಡೋಣ, ನಾಳೆ ಏನು ಮಾಡೋಣ, ಬ್ರೇಕ್ಫಾಸ್ಟ್ಗೆ ಏನು ಮಾಡೋಣ, ಲಂಚಿಗೆ ಏನು ಮಾಡೋಣ, ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನು ಮಾಡೋಣ, ರಾತ್ರಿ ಊಟಕ್ಕೆ ಏನು ಮಾಡೋಣ, ಈ ಟೆನ್ಷನ್ನೇ ಇರಲ್ಲ. ಸೊ ಕಂಪ್ಲೀಟ್ಲಿ ಫ್ರೀ ಆಗಿಬಿಡ್ತೀವಿ. ಸೊ ಇಲ್ಲಿ ನೋಡಿ, ನಾನು ಈ ಥರ ಒಂದು ಚಾರ್ಟ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹೇಗೆ ಅಂತಂದರೆ ನಾನೇನು ಪ್ರತಿ ವಾರ ಕೂಡ ಮಾಡೋಕ್ಕೆ ಹೋಗಲ್ಲ. ನಾನಿದು ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ಇದನ್ನು ಫಾಲೋ ಮಾಡ್ತಾಯಿದ್ದೀನಿ. ಈ ಥರ ಚಾರ್ಟ್ ಹಾಕ್ಕೊಳ್ಳೇಬೇಕಂತ ಏನಿಲ್ಲ. ನಾವು ಒಂದು ಸರಿ ಒಂದು ಮೈಂಡ್ ಫಿಕ್ಸ್ ಮಾಡಿ ಚಾರ್ಟ್ ಹಾಕ್ಕೊಂಡ್ಬಿಟ್ರೆ, ಚಾರ್ಟ್ ಹಾಕಿ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ನಮಗೆ ತಂತಾನೇ ಬರ್ತಾ ಹೋಗುತ್ತೆ. ಬಟ್ ಒಂದು 5-10 ನಿಮಿಷ ಟೈಮ್ ಕೊಟ್ಬಿಟ್ಟು ಸೊ ಈ ವೀಕ್ ಏನು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ರೆ ಸೊ ಎಲ್ಲ ಕೂಡ ಪರ್ಫೆಕ್ಟಾಗಿ ಆಗೋಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ಈ ಥರ ಚಾರ್ಟ್ ಮಾಡ್ಕೊಳ್ಳೋ ಹಾಗಿದ್ರೆ ಸಂಡೇನೇ ಮಾಡ್ಕೊಂಬಿಡ್ಬೇಕು. ಏಕೆ ಅಂತಂದರೆ ನಮಗೆ ಅದರಲ್ಲಿ ಏನಾರು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಏನಾರು ತರಬೇಕು ಅನ್ನೋಗಿದ್ರೆ, ಯಾವುದಾದ್ರು ಐಟಮ್ ಮನೇಲಿ ಖಾಲಿಯಾಗಿದೆ ಅಥವಾ ಏನಾದ್ರು ಪ್ರಿಪ್ರೇಷನ್ಸ್ ಸಡನ್ನಾಗಿ ಮಾಡೋಕ್ಕಾಗಲ್ಲ ಅಂತ ಪ್ರಿಪ್ರೇಷನ್ಸ್ ಏನಾದರೂ ಇದ್ದರೆ ಅದನ್ನು ನಾವು ಸಂಡೇ ಮಾಡಿ ಇಟ್ಕೊಂಡ್ಬಿಡ್ಬೋದು. ಇನ್ನು ಸಣ್ಣ ಪುಟ್ಟ ಪ್ರಿಪ್ರೇಷನ್ಸ್ ಮಾತ್ರ ಬೇಕಾದ್ರೆ ಹಿಂದಿನ ದಿವಸ ಮಾಡ್ಕೋಬೋದು. ಹಾಗಾಗಿಬಿಟ್ಟು ಸಂಡೇ ರೆಡಿ ಮಾಡ್ಕೊಳ್ಳೋದು ಒಳ್ಳೆಯದು. ನಂದು ಇವಾಗ ರೆಡಿ ಆಯಿತು. ಸೊ ನಂಗೆ ಇನ್ನು ಒಂದು ಹೋಲ್ ವೀಕಿಗೆ ಟೆನ್ಷನ್ ಇಲ್ಲ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನು ಅಡ್ವಾಂಟೇಜು ಅಂದರೆ, ಮೊದಲನೇದು ಟೆನ್ಷನ್ ಫ್ರೀ ಆಗುತ್ತೆ. ಎರಡನೇದು ಬಂದುಬಿಟ್ಟು ನಮಗೆ ಎಲ್ಲೂ ಲೇಟ್ ಆಗೋದಿಲ್ಲ. ನಾವು ಏನು ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಫುಡ್ನ, ಅದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ನಮಗೊಂದು ಅಂದಾಜು ಇರುತ್ತೆ ಅಲ್ವಾ, ರೆಗ್ಯುಲರಾಗಿ ಅಡುಗೆ ಮಾಡೋರಿಗೆ. ಸೊ ನಮಗೆ ಆ ಟೈಮಿಗೆ ಕರೆಕ್ಟಾಗಿ ಎಷ್ಟು ಟೈಮ್ ಬೇಕಾಗತ್ತೆ ನೋಡಿಕೊಂಡು ಆ ಟೈಮಿಗೆ ಕರೆಕ್ಟಾಗಿ ನಾವು ಎದ್ದು ರೆಡಿ ಮಾಡಿಬಿಡ್ಬೋದು. ಕೆಲವೊಂದು ಕ್ವಿಕ್ಕಾಗಿ ಆಗಿಬಿಡುತ್ತೆ, ಒಂದು ಹಾಫ್ ಆನ್ ಅವರಲ್ಲಿ. ಕೆಲವೊಂದು 1 ಅವರ್ ತನಕ ಟೈಮ್ ತೊಗೊಳ್ಬೋದು. ಸೊ ಹಾಗಾಗ್ಬಿಟ್ಟು ಸೊ ಬನ್ನಿ ನಾನು ಹೇಗೆ ಪ್ರಿಪೇರ್ ಮಾಡಿದ್ದೀನಿ ಚಾಟ್ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇದು ನನ್ನ ಚಾಟ್ ಈ ವೀಕಿಂದು. ಎವ್ರಿ ವೀಕೆ ನಾನು ಈ ಥರ ಚಾಟ್ ಮಾಡಿರಲ್ಲ, ನಾನು ಆಗಲೇ ಹೇಳ್ದಂಗೆ. ಸೊ ಈ ವೀಕ್ ನಿಮಗೆ ತೋರಿಸೋಣ ಅಂತ ಮಾಡಿದ್ದು. ಬಟ್ ನನ್ನ ಹತ್ರ ಇರುತ್ತೆ ಅದು ಪ್ರಿಪೇರ್ ಆಗಿ, ಆಯಿತಾ. ಒಂದು ಡೈರಿಲಿ ಮಾಡಿಟ್ಕೊಂಡಿದ್ದೀನಿ. ಸೊ ಮಂಡೇ ನಾಳೆಗೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ತರಿಸಿಟ್ಟಿದ್ದೆ, ಮೊನ್ನೆ ತೊಗೊಂಡು ಬಂದಿದ್ದೆ. ಅದದ್ದು ಪರೋಟ ಮಾಡೋಣ ಅಂತಂದ್ಬಿಟ್ಟು ಪರೋಟ ಹಾಕಿದ್ದೀನಿ ವಿತ್ ಡೇಟ್ಸ್ ಚಟ್ನಿ. ಸೊ ಇದು ರೆಸಿಪಿ ನಾನು ಹಾಕ್ತೀನಿ, ಓಕೆನಾ. ಮಧ್ಯಾಹ್ನಕ್ಕೆ ಸ್ಪ್ರೌಟ್ ಸಾಂಬಾರು. ನಾನು ಹೆಸರು ಕಾಳನ್ನ ಮೊಳಕೆ ಕಾಳು ಇಟ್ಟಿದ್ದೀನಿ, ಹೆಸರು ಕಾಳು ಮತ್ತು ಹುರುಳಿಕಾಳನ್ನ. ಸೊ ಅದರದ್ದು ಸಾಂಬಾರು ಮಾಡಿ ಇಟ್ಬಿಡ್ತೀನಿ. ನನ್ನ ಹಸ್ಬೆಂಡ್ಗೆ ರೈಸ್ ರೆಡಿ ಮಾಡಿಟ್ರೆ ಮಧ್ಯಾಹ್ನಕ್ಕೆ ಅವರು ರೈಸ್ ವಿಸಿಲ್ ಕೂಗಿಸ್ಕೊಂಡು ಊಟ ಮಾಡ್ಕೋತಾರೆ. ರೈಸ್ ವಿತ್ ಸಾಂಬಾರು, ಸ್ಪ್ರೌಟ್ ಸಾಂಬಾರು ಚೆನ್ನಾಗಿರುತ್ತೆ. ಆ್ಯಂಡ್ ಈವ್ನಿಂಗ್ ನನ್ನ ಮಕ್ಕಳು ಬಂದ ತಕ್ಷಣ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಕೊಡಬೇಕು ಅವ್ರಿಗೆ. ಸೊ ನಾಳೆ ಸೇವ್ ಮಸಾಲ ಮಾಡೋಣ ಅಂತಂದ್ಬಿಟ್ಟು, ಆ ಸೇವ್ ಮಸಾಲ ಕೂಡ ಸ್ವಲ್ಪ ಹೆಲ್ದಿನೇ, ಏನು ತೊಂದರೆ ಇಲ್ಲ. ಏನಂದರೆ ಅದಕ್ಕೆ ಟೊಮೆಟೊ, ಈರುಳ್ಳಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಎಲ್ಲ ಹಾಕಿ ಮಾಡ್ತೇನೆ. ಸೊ ಅದು ಕೂಡ ಹೆಲ್ದಿ ಆಪ್ಷನ್ನೇ. ಒಂದು ಸ್ಮಾಲ್ ಬೌಲಲ್ಲಿ ಕೊಟ್ಬಿಟ್ರೆ ಹಾಲು ಅದು ಸಂಜೆ ಕುಟ್ಕೊಳ್ತಾರೆ. ಸ್ವಲ್ಪ ಟಮ್ಮಿ ಕೂಡ ಫೀಲ್ಡ್ ಅನಿಸುತ್ತೆ. ಇನ್ನು ನೈಟ್ ಬಂದುಬಿಟ್ಟು ಮುದ್ದೆ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಈ ಸ್ಪ್ರೌಟ್ಸ್ ಎಲ್ಲ ಸಾಂಬಾರಿಗೆ ಮಸಾಲೆ ಹಾಕಿ ಮಾಡ್ತೀವಲ್ಲ, ಸೊ ಮುದ್ದೆ ಮಾಡಿದರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸೊ ಮಂಡೇ ಟೆನ್ಷನ್ ಮುಗದೇ ಹೋಯಿತು. ನೆಕ್ಸ್ಟ್ ಕಮ್ಸ್ ಟು ಟ್ಯೂಸ್ಡೇ ಟೈಮಲ್ಲ ನಾನು ಯೂಶ್ವಲಿ ಈ ಥರ ರೈಸ್ ಏನಾದರೂ ಮಾಡ್ತೀನಿ. ಪೂಜೆ ಎಲ್ಲ ಮಾಡೋಕ್ಕಿರುತ್ತೆ, ಸೊ ಕ್ವಿಕ್ಕಾಗಿ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ಯೂಶ್ವಲಿ ಪಲಾವೇ ಮಾಡೋದು, ಪಲಾವ್ ಅಥವಾ ಪುಳಿಯೋಗರೆ ಏನಾದರೂ. ಅದಕ್ಕೆ ಆಲೂ ಫ್ರೈ ಮಾಡ್ತೀನಿ, ಅಥವಾ ಈ ಸರಿ ಪನ್ನೀರ್ ಫ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಮಧ್ಯಾಹ್ನಕ್ಕೆ ಕೂಡ ಅದೇ ಆಗೋಗುತ್ತೆ. ಮಧ್ಯಾಹ್ನಕ್ಕೆ ಬೆಳಗ್ಗೆ ಪಲಾವಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಮಧ್ಯಾಹ್ನ ಬಂದುಬಿಟ್ಟು ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾರೆ. ಸ್ಕೂಲಿಗೆ ಕೂಡ ಮೊಸರು ಬಜ್ಜಿ ಪ್ಯಾಕ್ ಮಾಡ್ಕೊತೀವಿ ನಾವೆಲ್ಲ. ಈವ್ನಿಂಗ್ ಕಾರ್ನ್ ಫ್ರೈ, ಸ್ವೀಟ್ ಕಾರ್ನ್ ಬರುತ್ತಲ್ಲ, ಅದನ್ನು ಬಟರ್ ಹಾಕಿ ಫ್ರೈ ಮಾಡಿ ಕೊಡ್ತೇನೆ. ನೆಕ್ಸ್ಟ್ ನೈಟ್, ಬೆಳಗ್ಗೆ ಮಧ್ಯಾಹ್ನ ರೈಸ್ ಆಗಿರುತ್ತೆ. ಸೊ ನೈಟ್ ಬಂದುಬಿಟ್ಟು ಚಪಾತಿ ಜೊತೆಗೆ ಏನಾದರೂ ಪಲ್ಯ ಮಾಡ್ಕೊಳ್ಳೋದು. ನೆಕ್ಸ್ಟು ವೆನ್ಸ್ಡೇ ಮಾರ್ನಿಂಗ್ ಈ ಸರಿಗೆ ದೋಸೆ ಅಂತ ಹಾಕ್ಕೊಂಡಿದ್ದೀನಿ. ಕೆಲವೊಮ್ಮೆ ಆ ಕಡೆ ಈ ಕಡೆ ಆಗುತ್ತೆ.
ದೋಸೆ ಅಥವಾ ತಾಲಿಪೇಟಿ ಏನೋ ಒಂದು ಆಗ್ಬಿಟ್ಟಿದೆ. ಬಟ್ ದೋಸೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನು. ಆ್ಯಂಡ್ ಮಧ್ಯಾಹ್ನಕ್ಕೆ ನಾನ್ ವೆಜ್ಜು. ಬಟ್ ನಾನು ಇದು ಪ್ಲ್ಯಾನ್ ಮಾಡೋಕೆ ಮರ್ತೋಯ್ತು. ಈ ವೆನ್ಸ್ಡೇ ಬಂದುಬಿಟ್ಟು ಹುಣ್ಣಿಮೆ ಇದೆ, ಭರತ್ ಹುಣ್ಣಿಮೆ. ಸೊ ಹಾಗಾಗಿ ಅದು ನಾನ್ ವೆಜ್ ಪ್ಲ್ಯಾನ್ ಕ್ಯಾನ್ಸಲ್ ಆಗುತ್ತೆ. ಏನಾದರೂ ವೆಜ್ ಸಾಂಬಾರು ಮಾಡ್ಕೋತೀನಿ. ಮನೇಲಿ ಏನು ತರಕಾರಿ ಇರುತ್ತೆ ಅದ್ರದ್ದು ಸಾಂಬಾರು ಮಾಡೋದು. ಅದರ್ವೈಸ್ ಆಪ್ಷನ್ ಏನೂ ಇಲ್ಲ ಅಂದರೆ ತಿಳಿ ಸರ್ ಕ್ವಿಕ್ ಆಗೋವಂಥದ್ದು ಮಾಡಿಬಿಡೋದಷ್ಟೇ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಚೇಂಜ್ ಆಗುತ್ತೆ, ಓಕೆನಾ. ಬಟ್ ಬಾಯ್ಲ್ಡ್ ಎಗ್ ಬಂದುಬಿಟ್ಟು ಹೆಲ್ದಿಯರ್ ಆಪ್ಷನು. ಮಕ್ಕಳಿಗೆ ಬೇಕಾದ್ರೆ ಡೈಲಿ ಕೂಡ ಅದನ್ನೇ ಕೊಡ್ಬೋದು. ನಾನು ಇಲ್ಲಿ ಹಾಕಿದ್ದೀನಿ, ಬಟ್ ಅದೊಂದು ಪ್ಲ್ಯಾನ್ ಚೇಂಜ್ ಆಗುತ್ತೆ, ಓಕೆ. ಅದರ್ವೈಸ್ ಏನು ಹುಣ್ಣಿಮೆ ಏನೂ ಇದ್ದಿಲ್ಲ ಅಂದರೆ ಈಗೇನಿದೆ ಇದೇ ಇರುತ್ತೆ ನಾನ್ ವೆಜ್ಜು. ಇದೇ ಹುಣ್ಣಿಮೆ ಇಲ್ಲ ಅಂತಿದ್ರೆ ಇದೇ ಇರ್ತಿತ್ತು, ಓಕೆನಾ. ಸೇಮ್ ನೈಟ್ ಬಿರಿಯಾನಿ ಬಿಸಿ ಬಿಸಿ ಮಾಡ್ಕೊಂಡು ಊಟ ಮಾಡ್ಕೋತಿದ್ವಿ. ಥರ್ಸ್ಡೇಗೆ ನೋಡ್ತಾ ಇದ್ದೀರಾ ತಾಲಿಪೆಟ್ಟು. ಆ್ಯಂಡ್ ಮಧ್ಯಾಹ್ನಕ್ಕೆ ನಾನ್ ವೆಜ್ ಮಾಡಿದರೆ ಅದೇ ಸಾಂಬಾರು ಕಂಟಿನ್ಯೂ ಆಗ್ತಿತ್ತು. ಬಟ್ ನಾನ್ ವೆಜ್ ಮಾಡಲ್ಲ. ಸೊ ಆಬ್ವಿಯಸ್ಲಿ ಬೇರೆ ಸಾಂಬಾರು ಏನಾದರೂ ತಿಳಿ ಸಾರೋ ಅಥವಾ ಗೊಜ್ಜು ಏನಾದರೂ ಮಾಡಿಬಿಡ್ತೀನಿ. ನೈಟ್ ಚೇಂಜ್ ಆಗುತ್ತೆ, ಅಲ್ಲಿ ರೈಸ್ ಹೋಗುತ್ತೆ ಅಷ್ಟೇ. ಫ್ರೈಡೇ ಜೀರಾ ರೈಸ್ ಆರ್ ಫ್ರೈಡ್ ರೈಸ್ ಏನಾದರೂ ಮಾಡ್ಕೊಳ್ಳೋದು. ಅದರ್ವೈಸ್ ಪುಳಿಯೋಗರೆ. ನೆಕ್ಸ್ಟ್ ಒಂದು ವೆಜ್ ಸಾಂಬಾರು. ವೀಕ್ಲಿ ಒನ್ಸ್ ವೆಜಿಟೇಬಲ್ ಸಾಂಬಾರು, ಒಂದ್ಸರಿ ಸ್ಪ್ರೌಟ್ ಸಾಂಬಾರು. ನಾನ್ ವೆಜ್ ಇದ್ದೇ ಇರುತ್ತೆ. ಜೊತೆಗೆ ಒಂದ್ಸರಿ ತಿಳಿ ಸಾರು ಹೋಗುತ್ತೆ. ಆಮೇಲೆ ಇನ್ನೊಂದು ಸರಿ ಸೊಪ್ಪಿನ ಸಾರು. ಇದಿಷ್ಟಂತೂ ಕಾಮನ್ ಮೆನ್ಯೂ ಆಯಿತಾ ವೀಕ್ಲಿ. ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋದು. ಮತ್ತು ಸ್ನ್ಯಾಕ್ಸಿಗೆ ಮಸಾಲ ಮಟಕಿ ಅಥವಾ ಈ ಬೋಟಿ ಮಸಾಲ ಏನಾದರೂ ಮಾಡಿಕೊಡೋದು. ನೈಟ್ ಚಪಾತಿ. ಬೆಳಗ್ಗೆ ರೈಸ್ ಮಾಡಿದ್ದೀನಿ ಬ್ರೇಕ್ಫಾಸ್ಟಿಗೆ ಅಂದರೆ ನೈಟ್ ಆಬ್ವಿಯಸ್ಲಿ ಚಪಾತಿ ಅಥವಾ ರೊಟ್ಟಿ ಮಾಡ್ತೀನಿ. ನೆಕ್ಸ್ಟು ಇನ್ನೊಂದು ಸರಿ ತಟ್ಟೆ ಇಡ್ಲಿ. ಅದಕ್ಕೆ ಮತ್ತೆ ಮಸಾಲ ಸಾಂಬಾರು ಏನಾದರೂ ಮಾಡ್ತೀನಿ. ಈಗ ಬೀನ್ಸ್ ಕಾಳು ಅಥವಾ ಅವರೆಕಾಳು ಅದೆಲ್ಲ ಹಾಕಿ ಮಸಾಲ ಸಾಂಬಾರು ಅಥವಾ ಸೊಪ್ಪಿನ ಸಾರು ಏನಾದರೂ, ಓಕೆ. ಏನು ತಂದಿರ್ತೀನಿ ಅದನ್ನು ಮಾಡ್ಕೋತೀನಿ. ಇವಾಗ ಮನೇಲಿ ಸೊಪ್ಪು ಇದೆ, ಕಾಳುಗಳು ಇದೆ. ಸೊ ಹಾಗಾಗಿ ಯಾವುದಾದ್ರೂ ಮ್ಯಾನೇಜ್ ಆಗುತ್ತೆ. ಸಂಜೆ ಪ್ಯಾನ್ ಕೇಕ್ಸ್ ಏನಾದರೂ ಮಾಡಿಕೊಟ್ರೆ, ಈ ಮಸಾಲ ಸಾಂಬಾರು ಮಾಡಿದಾಗ ಯೂಶ್ವಲಿ ಮುದ್ದೆನೇ ಮಾಡ್ಕೋತೀನಿ ನೈಟ್. ಸೊ ಇದು ಹೋಲ್ ವೀಕಿಂದು ಮೀಲ್ ಪ್ಲ್ಯಾನ್ ಆಯಿತು. ಇನ್ನು ರೈಸ್ಗಳು ಸ್ವಲ್ಪ ಆಚೆ ಈಚೆ ಮಾಡಲಿಕ್ಕೆ ಜೀರಾ ರೈಸು, ಫ್ರೈಡ್ ರೈಸು, ಪುಳಿಯೋಗರೆ, ವಾಂಗಿಬಾತು, ಟೊಮೊಟೊ ಬಾತು, ಚಿತ್ರಾನ್ನ ಈ ಥರದ್ದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು. ಈ ಥರ ಒಂದು ಮೀಲ್ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಸೊ ಫುಲ್ ಈಸಿ ಆಗಿಬಿಡುತ್ತೆ. ಮಾಡಿ ನೋಡಿ ಆರಾಮ್ ಅನಿಸುತ್ತೆ. ನೀವು ಒಂದು ಸರಿ ಈ ಥರ ಚಾರ್ಟ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಮೈಂಡಲ್ಲಿ ಕೂತಿರುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಕ್ವಿಕ್ಕಾಗಿ ಮಾಡೋಕ್ಕೆ ಮರ್ತೋಯ್ತು ಅಂದಾಗ ಇಲ್ಲಿ ನಾನು ಕೆಳಗಡೆ ನೋಟ್ ಮಾಡ್ಕೊಂಡಿದ್ದೀನಲ್ಲ, ಈ ಜೀರಾ ರೈಸ್ ಇದ್ರದ್ದೆಲ್ಲ ಈ ಥರದ್ದೆಲ್ಲ ಒಂದು ಸರಿ ನೋಟ್ ಮಾಡಿ ಇಟ್ಕೊಂಡ್ರೆ ಅಲ್ಲಿ ನೋಡಿದ ತಕ್ಷಣ ಮನೇಲಿ ಏನಿದೆ ನೆನಪಾಗಿ ಹೋಗ್ಬಿಡುತ್ತೆ, ಅದನ್ನ ಮಾಡ್ಕೊಳ್ಳೋದು. ಇನ್ನು ಮನೇಲಿ ಏನೂ ತರಕಾರಿಗಳಿಲ್ಲಪ್ಪ, ಏನು ಮಾಡೋದು ಈ ಚಪಾತಿ ರೊಟ್ಟಿಗೆ ಅಂದಾಗ ಹೆಲ್ದಿಯರ್ ಆಪ್ಷನ್ ಅಂದರೆ ಜುನ್ಕ ಮಾಡ್ಬೋದು. ಅದು ಬಿಟ್ಟರೆ ಕೊಬ್ಬರಿ ಚಟ್ನಿ, ಕೊಬ್ಬರಿ ಅಂತ ಎಲ್ಲರ ಮನೇಲಿರುತ್ತೆ, ಮಾಡ್ಬೋದು. ಆ್ಯಂಡ್ ಹುಣಸೆ ಹಣ್ಣಿನ ಗೊಜ್ಜು ಮಾಡ್ಕೋಬೋದು. ಅದಂತೂ ತುಂಬ ಟೇಸ್ಟಿಯಾಗುತ್ತೆ. ಈ ಥರದನ್ನೆಲ್ಲ ಕೂಡ ಮಾಡ್ಕೋಬೋದು. ಸೊ ಇದ್ರ ಜೊತೆಗೆ ಇನ್ನೂ ಸುಮಾರಷ್ಟು ಐಟಮ್ಸ್ ಇದೆ, ಯಾವ್ಯಾವ ಥರ ಪಲ್ಯ ಮಾಡ್ಬೋದು ಅದನ್ನೆಲ್ಲ ನಾನೊಂದು ಲಿಸ್ಟ್ ಮಾಡಿಟ್ಟಿಲ್ಲ. ಮಾಡಿದಾಗ ಖಂಡಿತ ತೋರಿಸ್ತೀನಿ, ಓಕೆನಾ. ಸೊ ಒಂದ್ಸರಿ ಈ ಥರ ಚಾರ್ಟ್ ಮಾಡ್ಕೊಂಡು ಟ್ರೈ ಮಾಡಿ, ಹೆಲ್ಪ್ ಆಗ್ಬೋದು. ನಂದು ಇದ್ರದ್ದು ಫುಲ್ಲು ರೆಡಿ ಇದೆ ಈಗ. ಇನ್ನು ಇದರಲ್ಲಿ ಯಾವುದಾದ್ರೂ ಒಂದು ಇಂಗ್ರೀಡಿಯೆಂಟ್ ಇಲ್ಲ ಅಂತಂದರೆ, ಅಂದರೆ ಮನೆಯಲ್ಲಿ ಬಿಸಿಲಿ ರೇಷನ್ ಇರುತ್ತೆ, ಬಟ್ ತರಕಾರಿ ಈ ಕಾರ್ನ್ ಫ್ರೈಗೆ ಕಾರ್ನು ಇದೆಲ್ಲ ಇಲ್ಲ ಅಂತಂದರೆ ನಾನು ಬರ್ತಾ ತಂದುಬಿಡ್ತೀನಿ, ಅಥವಾ ನನ್ನ ಹಸ್ಬೆಂಡ್ಗೆ ಹೇಳಿದ್ರೆ ಅವ್ರು ತರ್ತಾರೆ. ಸೊ ತುಂಬ ಈಸಿ ಆಗುತ್ತೆ. ಎಸ್ ಫ್ರೆಂಡ್ಸ್, ಓಕೆ. ಐ ಥಿಂಕ್ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಫ್ ಇಟ್ ಪಾಸಿಬಲ್ ವಿಡಿಯೋನ ಈಗಲೇ ಹಾಕ್ತೀನಿ. ಸೊ ಒಂದು ವೀಕಿಗೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.